ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆದ ಅಂತರ್ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಟ್ಕಳ ಪತ್ರಕರ್ತರ ತಂಡವು ಅಂಕೋಲಾ ಪತ್ರಕರ್ತರ ತಂಡವನ್ನು 28 ರನ್ಗಳಿಂದ ಮಣಿಸಿ ಮೀಡಿಯಾ ಕಪ್ 2025 ತನ್ನದಾಗಿಸಿಕೊಂಡಿತು. ಜೊತೆ ಐಸಿಸಿ ಚಾಂಪಿಯನ್ ಟ್ರೋಫಿ ಮಾದರಿಯ ಕ್ರೈಸ್ಟಲ್ ಟ್ರೋಫಿ ಜೋರಾದ ಚಪ್ಪಾಳೆ ಬರಲಿ. ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಿರುವಂತಹ ಒಂದು ಪ್ರಶಸ್ತಿ ನೀಡಬೇಕು ಮನ್ಮೋಹನ್ ಅವರು. The best batsman always go to Sanket Tandel. Always go to one and only Karthik Gowda, Ankola Kings. ಈ ಪ್ರಶಸ್ತಿಯನ್ನ ನವೀನ್ ಸರ್ ನೀಡಬೇಕು. ಭಟ್ಕಳ ಟೌನ್ ಪೊಲೀಸ್ ಠಾಣೆಯ PSI ಆದ ನವೀನ್ ಸರ್ ಅವರು ಈ ಒಂದು ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಅನ್ನು ನೀಡಿ. ಫೈನಲ್ ಪಂದ್ಯಾವಳಿಯಲ್ಲಿ ಅಂಕೋಲಾ ಕಿಂಗ್ಸ್ ತಂಡವು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಭಟ್ಕಳ ಪ್ಯಾಂಥರ್ಸ್ ತಂಡ 6 ಓವರ್ ಮುಕ್ತಾಯಕ್ಕೆ 80 ರನ್ ಕಲೆ ಹಾಕಿತು. ಈ ಗುರಿಯನ್ನು ಬೆನ್ನಟ್ಟಿದ ಅಂಕೋಲಾ ತಂಡ 6 ಓವರ್ಗಳಲ್ಲಿ ಕೇವಲ 52 ರನ್ ಅನ್ನು ಗಳಿಸುವ ಮೂಲಕ 28 ರನ್ಗಳಿಂದ ಸೋತು ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಸಾಕ ಕೂಗಿದ್ರೆ ಕೂಗಿ. ಧನ್ಯವಾದಗಳು ಮೋಹನ್ ಸರ್ ಅವರೇ. ಭಟ್ಕಳ ತಂಡದಲ್ಲಿ ರಾಘು ನಾಯ್ಕ್ 37 ರನ್ ಹಾಗೂ ಇಲಿಯಾಸ್ ಮೋಟಿಯಾ 18 ರನ್ ಗಳಿಸಿದರು. ಅಂಕೋಲಾ ತಂಡದಲ್ಲಿದ್ದ ರಾಜು ಗೌಡ 13 ರನ್ ಅನ್ನು ಗಳಿಸಿದರು. ಪ್ರಥಮ ಬಹುಮಾನದ ಮೊತ್ತ 33,333 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ಭಟ್ಕಳ ತಂಡ ಪಡೆದುಕೊಂಡಿತು. ಅಂಕೋಲಾ ತಂಡ 22,222 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ಪಡೆಯಿತು. ಸೆಮಿಫೈನಲ್ ಪಂದ್ಯಗಳಲ್ಲಿ ಭಟ್ಕಳ ತಂಡ ಶಿರಸಿ ತಂಡವನ್ನು, ಅಂಕೋಲಾ ತಂಡ ಕಾರವಾರ ತಂಡವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದ್ದವು. ಈಶ್ವರವಾಗಿರೋರು ಪದಶೇಷ ಪ್ರಶಸ್ತಿಯನ್ನ ರಾಘು ನಾಯಕ್ ಅವರಿಗೆ ನೀಡಿ ಗೌರವಿಸುವಂತೆ ಕೇಳ್ಕೊತಾ ಇದ್ದಾರೆ. ಸತತವಾಗಿ ಲೀಗ್ ನಲ್ಲಿ 2-3 ಪಂದ್ಯಾಟಗಳನ್ನು ಆಡಿ ಅಂತಿಮ ಹಂತದಲ್ಲಿ ಸೆಮಿಫೈನಲ್ ನಲ್ಲಿ ಜಿದ್ದಿನ ಹೋರಾಟದಲ್ಲಿ ಸಿರಿಸಿ ತಂಡವನ್ನ ಸೋಲಿಸಿ ಫೈನಲ್ಗೆ ಲಗ್ಗಿಟ್ಟುವಂತ ತಂಡ ಇದು ಭಟ್ಕಳ ಪ್ಯಾಂಥರ್ಸ್ ತಂಡ. ಈ ಸೆಮಿಫೈನಲ್ ಪಂದ್ಯದಲ್ಲಿ ಅದ್ವಿತೀಯ ಪ್ರದರ್ಶನ ನೀಡಿದಂತ ಸುಹೇಲ್ ಅವರಿಗೆ ಪಂದ್ಯಶೇಷ ಪ್ರಶಸ್ತಿಯನ್ನ ನೀಡಿ ಅಡಿಲ್ ಅಡಿಲ್ ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಭಟ್ಕಳದ ರಾಘು ನಾಯ್ಕ್ ಪಡೆದರು. ಪಂದ್ಯಾವಳಿಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಅಂಕೋಲಾದ ಕಾರ್ತಿಕ್ ಗೌಡ ಪಡೆದರು. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಕಾರವಾರ ತಂಡದ ಸಂಕೇತ್ ಪಡೆದರು. ಪಂದ್ಯಾವಳಿಯ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಭಟ್ಕಳದ ಸುಹೇಲ್ ಇಸ್ಬು, ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಅಂಕೋಲಾದ ರಾಜು ಗೌಡ ಪಡೆದರು. 2 ದಿನಗಳ ಕಾಲ ನಡೆದ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾಗಿ ಇರ್ಫಾನ್ ಸರ್ಪನ್ಕಟ್ಟೆ ಅವರು ಕ್ರಿಕೆಟ್ ಕಾಮೆಂಟ್ರಿ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಅದೇ ರೀತಿ ಪಂದ್ಯಾವಳಿಯ ತೀರ್ಪುಗಾರರಾಗಿ ಅನುಭವಿ ತಿರುಮಲ್ ನಾಯ್ಕ್, ನಾಗರಾಜ್ ಮತ್ತು ಭುವಿ ಮೊಗೇರ್ ಕಾರ್ಯನಿರ್ವಹಿಸಿದರು. ವಿಶೇಷವಾಗಿ ಅಂಕೋಲಾ ತಂಡದ ಪತ್ರಕರ್ತರು ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ 2 ದಿನಗಳ ಕಾಲ ನೀಡಿದ ಆತಿಥ್ಯವನ್ನು ನೋಡಿ ಸಂಘದ ಅಧ್ಯಕ್ಷರಿಗೆ ಸನ್ಮಾನಿಸಿ ಎಲ್ಲ ಸದಸ್ಯರಿಗೆ ಗುಲಾಬಿ ಹೂ ನೀಡಿ ಗೌರವಿಸಿದರು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭಟ್ಕಳ ನಗರ ಠಾಣೆಯ PSI ನವೀನ್ ನಾಯ್ಕ್ ಬಹುಮಾನ ವಿತರಿಸಿ ಮಾತನಾಡಿ, ಸದಾ ಒತ್ತಡದ ಬದುಕಿನಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಭಟ್ಕಳದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಎಲ್ಲರ ಮನಗೆದ್ದು ಭಟ್ಕಳದಲ್ಲಿ ಕ್ರಿಕೆಟ್ ಕ್ರೀಡೆಗೆ ವಿಶೇಷ ಮಹತ್ವ ನೀಡಿದೆ. ಈ ಪ್ರೋತ್ಸಾಹ ಸದಾ ಮುಂದುವರಿಯಲಿ ಎಂದು ಹಾರೈಸಿದರು. ಆರಂಭಗೊಂಡು ಇವತ್ತು ಕ್ಲೋಸಿಂಗ್ ಸೆರೆಮನಿಯಲ್ಲಿ ಭಾಗವಹಿಸೋಕೆ ತಮ್ಮ ಒಂದು ಆಮಂತ್ರಣದ ಮೇರೆಗೆ ನನಗೆ ಪಾಲ್ಗೊಳ್ಳೋಕೆ ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರದ 4ನೇ ಅಂಗವಾಗಿ
ವರ್ಷದ 365 ದಿನಾನು ನಮ್ಮ ಇಲಾಖೆ ಹಾಗೆ ದಿನ ಬಿಸಿ ಬಿಸಿ ಬಿಸಿ. ಅವುಗಳ ಮಧ್ಯೆ ಈ ರೀತಿಯಾಗಿ ನಾವು ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಬಹಳ ಒಂದು ರಿಫ್ರೆಶ್ಮೆಂಟ್ ಸಿಗತ್ತೆ. ಕ್ರೀಡೆಯಲ್ಲಿ ಅಥವಾ ಕ್ರಿಕೆಟ್ ಇರಲಿ, ಯಾವುದೇ ಒಂದು ಕ್ರೀಡೆಯಲ್ಲಿ ನಾವು ಒಂದು ಒಳ್ಳೆಯ ಸ್ಫೂರ್ತಿಯನ್ನು ಪಡೆಯೋಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಒಂದು ಗುಡ್ ಇಂಟೆನ್ಷನ್ ಇಂದ ಸ್ಟಾರ್ಟ್ ಮಾಡಿದಂತಹ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಭಟ್ಕಳಕ್ಕೆ ಅಷ್ಟೇ ಅಲ್ಲ, ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿ ಒಂದು ಕ್ರೀಡಾ ಸ್ಫೂರ್ತಿಯನ್ನ, ಕ್ರಿಕೆಟ್ನ ಒಂದು ಹಿರಿಮೆಯನ್ನ ಮೆರೆಸಿದ್ವಿ. ತಮಗೆಲ್ಲರಿಗೂ ಮೊದಲಿಗೆ ನಾವು ಕಂಗ್ರಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ವಿನ್ನಿಂಗ್ ತಂಡಕ್ಕೆ ಮತ್ತು ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ತಂಡಗಳಿಗೆ ನಾನು ಕೂಡ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಕಡೆಯಿಂದ ಒಂದು ಸಜೆಷನ್ ಅಂತ ಹೇಳಿದ್ರೆ, ನಾವು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಒತ್ತಡಗಳ ನಡುವೆ ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ, ಜಾಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಈಶ್ವರ್ ಬುಗೇರ್, ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್, ಉಪಾಧ್ಯಕ್ಷ ವಿಷ್ಣು ದೇವಾಡಿಗ, ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣ ಭಟ್, ಪತ್ರಕರ್ತರಾದ ಸತೀಶ್ ನಾಯ್ಕ್, ಮನಮೋಹನ್ ನಾಯ್ಕ್, ಮೋಹನ್ ನಾಯ್ಕ್, ಭಾಸ್ಕರ್ ನಾಯ್ಕ್, ನಜೀಮುಲ್ಲಾ ಘನಿ, ಫಯಾಜ್ ಮುಲ್ಲಾ, ರಿಜ್ವಾನ್ ಗಂಗಾವಳಿ, ಶೈಲೇಶ್ ವೈದ್ಯ, ಉದಯ್ ನಾಯ್ಕ್, ಪ್ರಸನ್ನ ಭಟ್, ಮಂಜು ನಾಯ್ಕ್, ರಾಘವೇಂದ್ರ ಮಲ್ಯ, ಈಶ್ವರ್ ನಾಯ್ಕ್, ಮಾರುತಿ ನಾಯ್ಕ್, ಮುಬಾಶಿರ್ ಹಲ್ಲಾರೆ, ದತ್ತಾ ಮುಗೇರ್ ಮೊದಲಾದವರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.